ನಮಸ್ಕಾರ ಕರ್ನಾಟಕ. ಇದು ನಮ್ಮ ಗ್ಯಾಂಗ್. ಹಾಗೆ ನೋಡಿ ನಮ್ಮ ಗ್ಯಾಂಗಲ್ಲಿ ಯಾವುದೆಲ್ಲ ಇದೆ ನೋಡಿ. ಗೋರಿಲ್ಲ ಇದೆ, ಹಾಗೆ ಗೋರಿಲ್ಲ ರೈಡರ್ ಕೂಡ ಇದ್ದಾನೆ. ಹಾಗೆ ನಾವು ರೈಡ್ ಮಾಡ್ತಾ ಹೋಗ್ತಾ ಇರುವ ಪ್ಲೇಸ್ ಅಮೇಝಿಂಗ್ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ ನಿಮಗೂ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗಿದೆ, ಯಾವ ಥರ ಇದೆ ಪ್ಲೇಸ್ ಅಂತ ನಾನು ನೋಡ್ತೀನಿ, ಹಾಗೆ ನಿಮಗೂ ತೋರಿಸ್ತಾ. ಹಾಗೆ ನಾವು ಜರ್ನಿ ಮಾಡಬೇಕಂದ್ರೆ ಕೆಲವೊಂದು ಅದ್ಭುತ ವೈಶಿಷ್ಟ್ಯ ಕೂಡ ಕಾಣಿಸ್ತಾ ಇತ್ತು. ಹಾಗೆ ಜರ್ನಿ ಹೇಗಿದೆ ಅಂತ ನೋಡಬೇಕಾದ್ರೆ ಹಾಗೆ ಕಪಿಗಳ ಜೊತೆ ಎಲ್ಲ ಚೇಷ್ಟೆ ಮಾಡಿಕೊಂಡು ಸ್ಕೈಯನ್ನೆಲ್ಲ ನೋಡಿಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ನನ್ನ ಈ ಪ್ರಯತ್ನದ ವಿಡಿಯೋಕ್ಕೆ ನೀವೊಂದು ಲೈಕ್ ಕೊಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನಷ್ಟು ಕ್ವಾಲಿಟಿ ಹಾಗೂ ಎಕ್ಸ್ಪ್ಲೋರಿಂಗ್ ವಿಡಿಯೋ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಹಾಗೆ ನೀವು ಫಾಲೋ ಮಾಡಿದರೆ ಮಾಸ್ಟರ್ ವಿಡಿಯೋ ಸಿಗುತ್ತೆ. ಹೇಳ್ದಾಗೆ ನಮ್ಮ ವ್ಯೂವರ್ಸ್ಗೆ ನಾವು ಹೋಗ್ತಾ ಇರುವ ಪ್ಲೇಸ್ ಯಾವುದಂತ ಹೇಳೇ ಇಲ್ಲ. ಆಲ್ರೆಡಿ ಕೆಲವರಿಗೆ ಗೊತ್ತಾಗಿರುತ್ತೆ ಈ ರೋಡ್. ಹಾಗೆ ಎನ್ವಿರಾನ್ಮೆಂಟ್ ನೋಡ್ತಾ ಇದ್ದರೆ ಇಲ್ಲಿ ಕಾಣಿಸ್ತಾ ಇರೋದು ನಮಗೆ ಕಾವೇರಿ ನೀರು, ಹಾಗೆ ಕಾವೇರಿ ರಿವರ್ ಕಾಣಿಸ್ತಾ ಇರೋದು. ಈ ರಿವರ್ ನೋಡಿದ ಮೇಲೆ ನಿಮಗೆ ಗೊತ್ತಾಗಿರುತ್ತೆ ನಾನು ಹೋಗ್ತಾ ಇರೋ ಪ್ಲೇಸ್ ಯಾವುದು ಅಂತ. ಅದೇ ನಾನು ಹೋಗ್ತಾ ಇರುವ ಫಾಲ್ಸ್, ಹೊಗೇನಕಲ್ ಫಾಲ್ಸ್. ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗುವಂಥ ನಮ್ಮ ಜರ್ನಿ ಯಾವ ಥರ ಇರುತ್ತೆ ನೋಡಿ. ನಾವು ಮೊದಲಿಗೆ ಜರ್ನಿ ಶುರು ಮಾಡಿದ್ದು ಬೆಂಗಳೂರಿನ ಅತ್ತಿಬೆಲೆ ಸರ್ಕಲಿಂದ. ಹಾಗೆ ಡೈರೆಕ್ಟ್ ನಾವು ಹೊಗೇನಕಲ್ ಫಾಲ್ಸ್ಗೆ ಹೊರಡೋಣ ಅಂತ 4 ಬೈಕ್ ತಗೊಂಡು ಹಾಗೆ ರೈಡ್ ಮಾಡ್ಕೊಂಡು ಬರ್ತಾ ಇದ್ವಿ. ಹಾಗೆ ಇಲ್ಲಿ ಚೆಕ್ ಪೋಸ್ಟ್ ಕೂಡ ಸಿಕ್ತು. ಚೆಕ್ ಪೋಸ್ಟಲ್ಲಿ ಏನು ಚೆಕ್ ಮಾಡಿಲ್ಲ, ಹಾಗೆ ಹೋದ್ವಿ. ನೀವು ಈ ರೋಡಲ್ಲಿ ಹೋಗ್ಬೇಕಂದ್ರೆ ಕೆಲವೊಂದು ಚೆನ್ನಾಗಿದೆ ರೋಡು, ಅದೇ ಥರ ಎನ್ವಿರಾನ್ಮೆಂಟ್ ಕೂಡ ಚೆನ್ನಾಗೇ ಇದೆ. ಹಾಗೆ ಒಂದು 10 ಕಿಲೋಮೀಟರ್ಸ್ ಮಾತ್ರ ರೋಡ್ ಸ್ವಲ್ಪ ಗುಂಡಿ ಇದೆ. ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅದೇ ಥರ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ನೀವೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀರಾ. ಅದೇ ರೀತಿ ನಮಗೆ ಇಲ್ಲಿ ಕಾಣಿಸ್ತಿರೋದು ಏನೋ ಒಂದು ಕಾಣಿಸ್ತು. ಇದು ಏನಪ್ಪ ಅಂದರೆ ಅಗ್ರಿಕಲ್ಚರ್ ಮಿಷಿನ್. ಮೋಸ್ಟ್ಲಿ ಇದು ಉಳುಮೆ ಮಾಡಿ ಏನೋ ನಡೋಕ್ಕೇನೋ ಯೂಸ್ ಮಾಡುವಂಥದ್ದು ಅನಿಸುತ್ತೆ. ಹೀಗೆ ನೋಡಿ ಅಲ್ಲಿ ನಮ್ಮ ಫ್ರೆಂಡ್ಸ್ ಬೇರೆ ಬರ್ತಾ ಇದ್ದಾರೆ. ವ್ಯೂ ಅಂತೂ ಸಖತ್ತಾಗಿದೆ ನೋಡಿ. ಇಲ್ಲೇನಾದರೂ ನೀವು ಬಂದಮೇಲೆ ಪಾರ್ಕಿಂಗ್ ಮಾಡಬೇಕಂದ್ರೆ ಪಾರ್ಕಿಂಗ್ ಚಾರ್ಜಸ್ ತಗೋಬೇಕು. ನಾವು ಒಂದು ಬೈಕಿಗೆ 20 ರುಪೀಸ್ ಅಂತ ತಗೊಂಡ್ವಿ. 4 ಬೈಕಿತ್ತು 80 ರುಪೀಸ್ ಕೊಟ್ಕೊಂಡು ಪಾರ್ಕಿಂಗ್ ಚಾರ್ಜ್ ಮಾಡಿಕೊಂಡು ಹಾಗೆ ಹೊಗೇನಕಲ್ ಫಾಲ್ಸ್ಗೆ ಬಂದೇ ಬಿಟ್ವಿ. ನೋಡಿ ಹೊಗೇನಕಲ್ ಫಾಲ್ಸ್ ಬಂದು ಸ್ಟಾರ್ಟ್ ಆದಾಗಲೇ ಈ ಥರ ಶಾಪ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಫಿಶ್ದಾಗಿರ್ಬೋದು, ಹಾಗೆ ಪ್ರಾನ್ ಆಗಿರ್ಬೋದು, ಕ್ರ್ಯಾಬ್ ಆಗಿರ್ಬೋದು ಎಲ್ಲ ಸಿಗುತ್ತೆ ಇಲ್ಲಿ. ಹಾಗೆ ನಾವು ಫಸ್ಟ್ ಇವಾಗ ನೀವು ಹೋಗ್ಬೇಕಂದ್ರೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ತಗೊಳ್ಳಿ, ಎಷ್ಟು ಬೇಕು ಕೆಜ್ ಬೇಕು, ಏನು ಬೇಕು, ಮಸಾಜ್ ಮಾಡಿಸ್ಕೊಳ್ಳಿ, ಅದು ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ ಅಂತ ಹೀಗೆ ಹಿಂಸೆ ಮಾಡ್ತಾರೆ. ಯಾರ ಜೊತೆ ಹೋಗೋದು, ಎಲ್ಲಿ ಹೋಗೋದಂತೆಲ್ಲ ಗೊತ್ತಾಗಲ್ಲ. ಹಾಗೆ ಒಬ್ಬರು ಸಿಕ್ಕರು, ಹಂಗೆ ಹೋಗ್ತಾಯಿದ್ವಿ. ಆಮೇಲೆ ಅವ್ರ ಜೊತೆನೇ ಎಷ್ಟು ಕೆ ಜಿ ಫಿಶ್ ಬೇಕು ಅಂತ ನೋಡಿಕೊಂಡು ಫಿಶ್ ಎಲ್ಲ ಆರ್ಡ್ರ್ ಮಾಡಿಬಿಟ್ಟು ನೋಡಿ ಅವರು ಆಂಟಿ ಹೋಗ್ತಾ ಇದ್ದಾರಲ್ಲ, ಅವರೇ ಫಿಶ್ ಕರಿ ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ಎಷ್ಟು ಬೇಕು ಅಂತ ನೋಡಿಕೊಂಡು ಶಾಪಿಂದ ತೊಗೊಂಡು ಬರ್ತೀವಿ. ಹಾಗೆ ನಾವು ಪೇ ಮಾಡಿ ತೊಗೊಂಡ್ಬಿಟ್ಟು ಕೊಟ್ಟರೆ ಅವರು ಫಿಶ್ ಕರಿ ಏನೆಲ್ಲ ಬೇಕು, ಫಿಶ್ ಕರಿ ಬೇಕಾ, ಫಿಶ್ ಫ್ರೈ ಬೇಕಾ, ಏನು ಬೇಕು ಅದು ಮಾಡಿಕೊಡ್ತಾರೆ. ನೋಡಿ ಹೋಗ್ತಾಯಿದ್ವಿ. ಸುಮಾರು ಶಾಪ್ ಸಿಗ್ತವೆ, ಯಾವ ಶಾಪಿಂದ ಬೇಕೋ ತೊಗೋಬೋದು. ಆದರೆ ಫಿಶದ ಹೆಸರೆಲ್ಲ ನನಗೆ ಗೊತ್ತಿಲ್ಲ. ರಿವರ್ ಫಿಶ್ ಅದು, ಸೀ ಫಿಶ್ ಅಲ್ಲ. ಇಲ್ಲಿ ಸಿಗೋದೆಲ್ಲ ರಿವರ್ ಫಿಶ್. ಸೀ ಫಿಶ್ ಸಿಗೋಲ್ಲ ನಿಮಗೆ. ಬಾಂಗ್ಡ ಮತ್ತು ಅದೆಲ್ಲ ಸಿಗೋಲ್ಲ, ಇದೆಲ್ಲ ಅಂಜಲೆಲ್ಲ ಸಿಗೋಲ್ಲ. ಇಲ್ಲಿ ರಿವರ್ ಫಿಶ್ ಮಾತ್ರ ಸಿಗ್ತದೆ. ಅದ್ರ ಹೆಸರು ನನಗೆ ಗೊತ್ತಿಲ್ಲ. ನೋಡಿ ರಿವರ್ ಫಿಶ್ ತೊಗೊಂಡು ಅದ್ರದ್ದು ಕ್ಲೀನ್ ಮಾಡೋಕ್ಕೆ ಸಪ್ರೇಟ್ ಜನ ಇದ್ದಾರೆ, ಅದು ಕ್ಲೀನ್ ಮಾಡಿ ಕೊಡ್ತಾರೆ. ನೋಡಿ ಇದೆಲ್ಲ ಕ್ಲೀನಿಂಗ್ ಏರಿಯಾ. ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ಕ್ಲೀನಿಂಗ್ ಏರಿಯಾ. ಹಾಗೆ ಕ್ಲೀನ್ ಮಾಡಿಸ್ಕೊಂಡು ನಾವು ಹಂಗೆ ಹೋದ್ವಿ. ನೋಡಿ ಅಲ್ಲಿ ಆಂಟಿ ಕೈಯಲ್ಲಿ ಇದೆಯಲ್ಲ ಅದೇ ಫಿಶ್. ನೋಡಿ ಅಲ್ಲಿ ಫಿಶ್ ನಾವು ತೊಗೊಂಡು ಕರ್ರಿಗೆ ಮತ್ತು ಫ್ರೈ ಮಾಡೋಕ್ಕೆ. ಸ್ಮೂತ್ ಇದೆ. ಆಂಟಿಯಲ್ಲಿ ಫಿಶ್ ಕರಿ ಯಾವುದೆಲ್ಲ ಬೇಕು, ಎಷ್ಟು ಜನ ಇದ್ದಾರೆ, ಎಷ್ಟು ರೈಸ್ ಎಲ್ಲ ಬೇಕು ಅಂತ ಹೇಳಿಬಿಟ್ಟು ನಾವು ಈಗ ತೆಪ್ಪ ರೈಡ್ ಮಾಡುವಾಗ ಅವರು ರೆಡಿಯಾಗಿರ್ತಾರೆ. ಈಗ ತೆಪ್ಪ ರೈಡ್ ಮಾಡೋಕ್ಕಂತ ಬಂದ್ವಿ ಇಲ್ಲಿ. ಹಾಗೆ ಇಲ್ಲಿ ಚಾರ್ಜಸ್ ಇದೆ. ಒಂದು ಬೋಟಿಗೆ 1500 ರುಪೀಸ್. ಅದು ಕೊಟ್ಟು ತೆಪ್ಪ ರೈಡ್ಗೆ ನಾವು ರೆಡಿಯಾಗಿ அண்ணா கொஞ்சம் சைடு இப்போ கேமரா பாருங்க. चलो चलो ओके. ಮುದುಕರಿಗೆ ರೆಸ್ಪೆಕ್ಟ್ ಕೊಡಿ.
ನೋಡಿ ಇದುವೇ ನಮ್ಮ ಗ್ಯಾಂಗು. ಹಾಗೆ ಇದೆ ಟೆಪ್ಪರ್ ರೈಡ್ ಬೋಟ್ ಸ್ಟಾರ್ಟ್ ಮಾಡೋ ಏರಿಯಾ. ನೋಡಿ ಇದೆ ನಮ್ಮ ಗ್ಯಾಂಗ್. ನೋಡಿ ಹೆಂಗಿದೆ ಗ್ಯಾಂಗು, 8 ಮೆಂಬರ್ಸ್ ಗ್ಯಾಂಗ್. ಅಂತೂ ನಾವು ತೆಪ್ಪದಲ್ಲಿ ಕೂತೇ ಬಿಟ್ವಿ. ನಾನೊಂದು ತೀರ ನೀನೊಂದು ತೀರ, ಮನಸ್ಸು ಮನಸ್ಸು ಹತ್ತಿರ ಹತ್ತಿರ. ನೋಡಿ ಇಲ್ಲಿಂದಲೇ ನಮ್ಮ ತೆಪ್ಪ ರೈಡ್ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಇವರೇ ತೆಪ್ಪ ರೈಡರ್. ನಿಧಾನದಿ ಯೋಚಿಸಿದಾಗ ನಿಜ. ನೋಡಿ ವಿಶಾಲವಾದ ಸಾಗರ, ಸಾಗರ ಅಲ್ಲ ನದಿ. ನೋಡಿ ನೋಡಿ ಇನ್ನೊಂದು ಬೋಟ್ ಅದು ನಮ್ಮ ಇವ್ರ ಹತ್ರ ಸೀನಿಯರ್ಸ್ ಹತ್ರ ಸೇರ್ಕೊಂಡಿದ್ಯಾ? ಈ ಕಾವೇರಿ ರಿವರಲ್ಲಿ ಒಂದು ಕರ್ನಾಟಕದಿಂದ ಬೋಟ್ ಬರುತ್ತೆ, ಹಾಗೆ ತಮಿಳ್ನಾಡಿನ. ನಾವು ತಮಿಳ್ನಾಡು ಕಡೆಯಿಂದ ಬೋಟಲ್ಲಿ ಹೋದ್ವಿ. ಹಾಗೆ ಬೋಟಲ್ಲಿ ಹೋಗ್ಬೇಕಂದ್ರೆ ಕರ್ನಾಟಕದವ್ರು ಸಪ್ರೇಟ್ ಇದು ಜಾಕೆಟ್ ಥರ ಇರುತ್ತೆ. ಅವ್ರದ್ದು ರೆಡ್ ಕಲರ್ ಜಾಕೆಟ್ ಇರುತ್ತೆ, ನಮ್ಮದು ಯೆಲ್ಲೋ ಕಲರ್. ನೋಡಿ ಅಮೇಝಿಂಗ್ ಪ್ಲೇಸ್, ಒಳ್ಳೆ ಕೇವ್ ಒಳಗಡೆ ಹೋದಂಗೆ ಆಗ್ತಾ ಇದೆ. ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಬನ್ನಿ. ನಾವು ತೆಪ್ಪ ರೈಡ್ ಮಾಡಿಲ್ಲ ಇಷ್ಟರವರೆಗೆ, ಅದಕ್ಕೆ ತೆಪ್ಪ ರೈಡ್ ಮಾಡೋಣ ಅಂತಲೇ ಬಂದ್ವಿ. ನೋಡಿ ಅಲ್ಲೆಲ್ಲ ಕಾಣಿಸ್ತಿದಾರಲ್ಲ, ಅವ್ರು ನಮ್ಮ ಥರನೇ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿರೋರು. ನೋಡಿ ಚೆನ್ನಾಗಿ ಕೂತಿದ್ದಾರೆ ನೋಡಿ. ಬಿಂಕದ ಸಿಂಗಾರಿ ವಾವ್, ನಮ್ಮಣ್ಣಂಗೆ ತಿರುತ್ತಲ್ಲ. ನೋಡಿ ಅಲ್ಲಿ ನೀರು ಬೀಳ್ತಾ ಇದೆಯಲ್ಲ, ಅಲ್ಲೇ ಒಂದು ರೌಂಡ್ ಹಾಕೋಣ ನಾವು ಇವಾಗ. ನೋಡಿ ತೆಪ್ಪ ಒಂದು ರೌಂಡ್ ತಿರುಗಿಸಾಗ ಒಳ್ಳೆ ಮಜಾ ಇರುತ್ತೆ. ಅದು ಎಕ್ಸ್ಪೀರಿಯನ್ಸ್ ಎಲ್ಲ ನೀವು ಮಾಡಬೇಕು. ನೋಡಿ ಮಾಡ್ತಾಯಿದ್ದೀನಿ. ಕ್ಯಾಮ್ರಾ ಎಲ್ಲ ನೀರೊಳಗೆ ಬಿದ್ದೋಯ್ತು. ಹಂಗೆ ಹಿಂಗೆ ಎತ್ಕೊಂಡು ಅಲ್ಲಿ ಹೋಗ್ಬೇಡಿ ಅಲ್ಲಿ ಹೋಗ್ಬೇಡಿ. ಇರೋ ಬರಲಿ ಭಯ ಪಡಿಸ್ಕೊಂಡು ಹಾಗೆ ಮುಂದೆ ಸಾಗಿದ್ವಿ. ಯಾಕಣ ಇಷ್ಟೊಂದು? ನೀವೇನಾದರೂ ಕರ್ನಾಟಕ ಕಡೆಯಿಂದ ಬರಬೇಕಂದ್ರೆ ಮಹದೇಶ್ವರ ಬೆಟ್ಟ ಕಡೆಯಿಂದ ಬರ್ಬೋದು. ಹಾಗೆ ನೀವೇನಾದ್ರು ತಮಿಳ್ನಾಡು ಕಡೆಯಿಂದನೂ ಬರ್ಬೋದು. 2 ಕಡೆಯಿಂದನೂ ಬರ್ಬೋದು ನೀವು ಈ ಹೊಗೇನಕಲ್ ಫಾಲ್ಸ್ಗೆ. ನೋಡಿ ಹಾಗೆ ಆರಾಮಾಗಿ ಹೋಗ್ತಾ ಇದೆ. ಒಂಥರ ಮಜವಾಗಿದೆ, ಚೆನ್ನಾಗಿದೆ ಪ್ಲೇಸ್ ಎಲ್ಲ, ನೇಚರು ಆ ಕಡೆ ಈ ಕಡೆ. ವಾವ್, ವೆರಿ ನೈಸ್. ವಾಟ್ಸ್ ಅಪ್, ವಾಟ್ಸ್ ಅಪ್, ವಾಟ್ಸ್ ಅಪ್. ಸಿಂಗಾರದ ಹೊಂಗೆ ಮರ ಹಾಡು ಸಂತೋಷಕ್ಕೆ. ನೀವು ಅರ್ಲಿ ಮಾರ್ನಿಂಗ್ ಬಂದರೆ ಸ್ವಲ್ಪ ಚೆನ್ನಾಗಿರ್ತದೆ, ಯಾಕಂದರೆ ರೋಡ್ ಫಾಗ್ ಎಲ್ಲ ಇರ್ತದೆ, ಚೆನ್ನಾಗಿರ್ತದೆ. ಮತ್ತು ನೇಚರ್ ಕೂಲ್ ಇರ್ತದೆ. ಇವಾಗ ಸ್ವಲ್ಪ ಹಾಟ್ ಆಗಿದೆ. ನಾವು ಮಿಡ್ ಡೇಯಲ್ಲಿ ಬಂದಿದ್ದು, ಅವಾಗ ಸ್ವಲ್ಪ ಬಿಸಿಲಿತ್ತು, ಹಾಗೆ ಸ್ವಲ್ಪ ಹಾಟ್ ಇದೆ. ಸಿಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ ನೋಡು, ಆ ಕಡೆ ಈ ಕಡೆ ಬೋಟು ಪಯಣ.
What a hit! What a hit! Big hit! What a hit! What a hit! Super power of Virat Kohli. Also once again. ये वो अंदर रखना. What a shot, beautiful, Babes. Last piece is under the blanket. What a beautiful natural wave. Wash. ये ಮೊಸಳೆ ಹಾಯ್ ಫ್ರೆಂಡ್ಸ್, ಮೊಸಳೆ ನೋಡಿ ಫ್ರೆಂಡ್ಸ್. ಫಾಲ್ಸು ಇವಾಗ ನೀರು ಕಡಿಮೆ ಇಲ್ಲ ಅಂದ್ರೆ ಚೆನ್ನಾಗಿರೋದು ಫಾಲ್ಸ್ ಹೋಗುದು ಫಾಲ್ಸ್ ಒಳಗಡೆ ಹೋಗುದು ಚಪ್ಪಾಡಿ ಹೋಗಕ್ಕೆ ಆಗಲ್ಲ. ನೆಕ್ಸ್ಟ್ ಬಿಗ್ ಫಾಲ್ಸ್ இருக்குதா அங்க போயிட்டோம். ये मछली है क्या? मछली नहीं है. पानी नहीं है उसमें. ಇಲ್ಲಿ ಈಜೋಡಕ್ಕೆಲ್ಲ ಅಲೋ ಮಾಡ್ತಾರಾ? ಮೀನು ಇರ್ತಾರೆ, ಮೀನು ಸೆಟ್ ಮಾಡಿದ್ದೀನಲ್ಲ ಹಿಂಗ. वाह गाइस, हाउ आर यू? क्या पीता रहे? वाह यावना वो ऑन है बोला. ಇವಾಗ ನೋಡಿದ್ವಲ್ಲ ಅದೇ ಫಾಲ್ಸ್ ಅಂತೆ. ಇವರು ತಮಿಳ್ನಾಡು ಕಡೆಯಿಂದ ಬಂದರೆ ಅದು ಕರ್ನಾಟಕ ಫಾಲ್ಸ್ ಅಂತಾರೆ. ನೋಡಿ ಅದೇ ಕರ್ನಾಟಕ ಫಾಲ್ಸ್ ಅಂತೆ. ನಮ್ಗೆ ಏನೋ ಎಮ್ಮರ್ಸ್ಕೊಂಡು ಎಲ್ಲ ಚೆನ್ನಾಗಿದೆ, ವ್ಯೂ ಚೆನ್ನಾಗಿದೆ, ಹಂಗೆ ನೀರು ಬೀಳುತ್ತೆ ಅಂತ ಕರ್ಕೊಂಬಂದರು. ಅದು ಬೇರೆ ಎಕ್ಸ್ಟ್ರಾ ಚಾರ್ಜಸ್ಸು, ಒಂದು ಬೋಟಿಗೆ 2,000 ಎಕ್ಸ್ಟ್ರಾ ವಾಪಸ್ಸು. ಇಲ್ಲಾಂದರೆ ಅರ್ಧವರೆಗೆ ಕರ್ಕೊಂಡು ಬರ್ತಾರೆ, ಅರ್ಧ ಕರ್ಕೊಂಡು ಬರಲ್ಲ. ನೋಡಿ ಇದೆ ಅಂತ ಫಾಲ್ಸು. ಇನ್ನೇ ಸೀದಾ ಹೋಗೋದೆ. ನೋಡಿ ಸ್ವಲ್ಪ ಯಾಮರ್ಸ್ ಬಿಡ್ತಾರೆ ಇಲ್ಲಿ, ಅದೊಂದು ನೋಡ್ಕೊಳ್ಳಿ ಆಯಿತಾ. ನೀವೊಂದು ಅರ್ಧವರೆಗೆ ಏನಾದರೂ ಬೋಟ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಅರ್ಧ ರೈಡ್ ಹೋಗಿ. ಹಾಗೆ ನಾವಂತೂ ಫೈನಲಿ ರೈಡ್ ಮುಗಿಸಿದ್ವಿ. ಹಾಗೆ ರೈಡ್ ಮುಗಿಸ್ಕೊಂಡು ಇವಾಗ ಮಸಾಜ್ ಮಾಡಬೇಕಂತೆ. ಮಸಾಜ್ ಮಾಡೋಕ್ಕೆ ಎಣ್ಣೆ ತಗೋಬೇಕು ನೋಡಿ, ಇವರೇ ಮಸಾಜ್ ಮಾಡೋರು. ಹಾಗೆ ಎಣ್ಣೆ ತಗೊಂಡು ಒಂದಕ್ಕೆ 60 ರೂಪೀಸ್ ಅಂತಿದ್ದಾರೆ. 20 ರೂಪೀಸ್ ಸಿಗೋದನ್ನು 50 ರೂಪೀಸ್ ಅಂತ ಹೇಳಿ. ಫ್ರೆಂಡ್ಸ್ ಇವಾಗ ಆಯಿಲ್ ಮಸಾಜ್ ಮಾಡಿಸೋಣ. ನಮ್ಮ ಫ್ರೆಂಡ್ ಒಬ್ರು ರೆಡಿ ಆಗಿದ್ದಾರೆ ಆಯಿಲ್ ಮಸಾಜ್. ಹಾಗೆ ಆಯಿಲ್ ಮಸಾಜ್ ಆದಮೇಲೆ ನಮಗೆ ಊಟ ಏನಾದರೂ ಮಾಡ್ಬೇಕನ್ನಿಸ್ತಲ್ಲ. ಹಾಗೆ ಊಟ ಎಲ್ಲ ಹೆಂಗಾಗಿದೆ ಅಂತ ನೋಡ್ಕೊಂಡು ಬರೋಣ ಅಂತ ಬಂದ್ವಿ. ನೋಡಿ ಇದೆ ಫಿಶ್ ಫ್ರೈ, ಫಿಶ್ ಕರ್ರಿ ಎಲ್ಲ ರೆಡಿಯಾಗಿದೆ. ಹಾಗೆ ರೈಸ್ ಕೂಡ ರೆಡಿಯಾಗಿತ್ತು. ನೋಡಿ ಇದೆ ಇವರೇ ಮಾಡೋದು ಇಲ್ಲಿ. ಪ್ಯೂರ್ ಸೌದೆ ಒಳೆಯಿಂದ ಮಾಡಿರುವಂಥ ಅಡುಗೆ ಸಿಗ್ತದೆ ಇಲ್ಲಿ ಬಂದರೆ. ಅಡುಗೆ ಅಂತೂ ಸೂಪರಾಗಿ ಮಾಡ್ತಾರೆ. ನೋಡಿ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋದು. ನೋಡಿ ನಾವೆಲ್ಲ ರೆಡಿ ಮಾಡಿದ್ವಿ, ಊಟ ಮಾಡ್ತಾಯಿದ್ವಿ ನೋಡಿ. ಹಾಗೆ
ಊಟ ಅಂತೂ ತುಂಬ ಚೆನ್ನಾಗಿತ್ತು. ಇದರಲ್ಲಿ ದೂಸರ ಮಾತೇ ಇಲ್ಲ. ನೋಡಿ ನನಗೆ ಇಲ್ಲಿ ಅದ್ಭುತ ವ್ಯೂ ಸಿಕ್ತು ನೋಡಿ. ನಮ್ಮ ಊರ ಕಡೆ ಎಲ್ಲ ಮೇಕೆ ಆಡೆಲ್ಲ ಏನು ತಿಂತದೆ, ಹುಲ್ಲು ತಿಂತದೆ. ಇಲ್ಲಿ ನೋಡಿ ನಾನ್ ವೆಜ್ ತಿಂತದೆ, ನಾನ್ ವೆಜ್ ಮೇಕೆ ಅದೇ ನಾನ್ ವೆಜ್ ಮೇಕೆ ಹೆಂಗೆ ಇದೆ. ಹಾಗೆ ನೀವಿಲ್ಲಿ ಮಕ್ಕಳನ್ನೇನಾದರೂ ಕರ್ಕೊಂಡು ಬಂದರೆ ಮಕ್ಕಳಿಗೆ ಸ್ಪೋರ್ಟ್ಸ್ ಗೇಮ್ಸ್ ಎಲ್ಲ ಇದ್ದೇ ಇಲ್ಲಿ ಈ ಕಡೆ. ಅದಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ, ಅದಕ್ಕೆಲ್ಲ ಹೋಗಿಲ್ಲ ನಾವು. ಹಂಗೆ ಲೇಟ್ ಆಯ್ತಂತ ಹಾಗೆ ಹೊರಟ್ವಿ ನೋಡಿ ಎಲ್ಲ ನೋಡಿಕೊಂಡು. ಆದರೆ ಟ್ರಿಪ್ ಮಾತ್ರ ಅಮೇಝಿಂಗ್ ಆಗಿತ್ತು, ಸೂಪರ್ ಆಗಿತ್ತು. ನಮ್ಮದು ಕಂಪ್ನಿ ಕಡೆಯಿಂದ ಎಲ್ಲರೂ ಹೋಗಿರೋದು ಫ್ರೆಂಡ್ಸ್ ಎಲ್ಲ. ನೀವು ಹೋಗುವಂಥ ಬರುವಂಥ ದಾರಿ ಕೂಡ ಹಾಗೆ ಅಮೇಝಿಂಗ್ ಆಗಿದೆ ನೋಡಿ. ಇಲ್ಲಿ ಸ್ಕೈ ಬೇರೆ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಈವ್ನಿಂಗ್ ಟೈಮ್ ಅಂತ ಕೇಳೋದೇ ಬೇಡ, ಸೂಪರ್ ಆಗಿತ್ತು. ಹಾಗೆ ನಮ್ಮನ್ನಂತೂ ನೀವು ಮರೆಯಲ್ಲ ಅಂದ್ಕೊಂಡಿದ್ದೀನಿ. ನಮ್ಮ ಈ ಮಾಸ್ಟರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲೇಬೇಕು, ನೀವು ಫಾಲೋ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರನ್ನು ಸಪೋರ್ಟ್ ಮಾಡ್ತಾನೆ ಇರಬೇಕು. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಎಕ್ಸ್ಪ್ಲೋರಿಂಗ್ ದ ಲೈಫ್ ವಿತ್ ಜೀವನ್.